ಅವನು ಶ್ರೀಹರಿಯ ಅನುಗ್ರಹ ಪಡೆಯಬೇಕೆಂಬ ಘನ ಉದ್ದೇಶದಿಂದಲೇ ರಾಜಭೋಗಗಳನ್ನೆಲ್ಲ ತ್ಯಜಿಸಿ ಜಟಾಧಾರಿಯಾಗಿ ಕಾಷಾಯ ವಸ್ತ್ರ ಧರಿಸಿ ತಪಸ್ವಿಯಾಗಿದ್ದ. ಹೀಗಿರುವಾಗ ಒಂದು ದಿನ ಇಂದ್ರದ್ಯುಮ್ನ ಸ್ನಾನ ಮಾಡಿ ಭಗವಂತನಲ್ಲೇ ಮನಸ್ಸನ್ನು ಕೇಂದ್ರೀಕರಿಸಿ ಶ್ರೀಹರಿಯನ್ನು ಆರಾಧಿಸುತ್ತಿದ್ದ. ಅದೇ ಸಮಯದಲ್ಲಿ ದೈವಯೋಗದಿಂದೆಂಬಂತೆ ಅಗಸ್ತ್ಯ ಋಷಿಗಳು ತಮ್ಮ ಶಿಷ್ಯರೊಡನೆ ಅದೇ ಆಶ್ರಮಕ್ಕೆ ಬಂದರು. ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಭಗವತೆ ವಾಸುದೇವಾಯ. ಎಲ್ಲವೋ ಇಂದ್ರದ್ಯುಮ್ನ, ನಾನು ನಿನ್ನ ಆಶ್ರಮಕ್ಕೆ ಬಂದು ನಿನ್ನೆದುರು ನಿಂತರು ಅದರ ಪರಿವೆಯೇ ಇಲ್ಲದೆ ಕಣ್ಣು ಮುಚ್ಚಿಕೊಂಡು ಕುಳಿತಿರುವೆಯಲ್ಲ. ಬಂದ ಅತಿಥಿಯನ್ನು ಸತ್ಕರಿಸುವುದು ಪರಮ ಕರ್ತವ್ಯವೆಂದು ನಿನಗೆ ತಿಳಿದಿಲ್ಲವೋ? ಇಂದ್ರದ್ಯುಮ್ನ, ಇಂದ್ರದ್ಯುಮ್ನ, ಇಂದ್ರದ್ಯುಮ್ನ! ಪೂಜ್ಯರೇ, ಎಲ್ಲವೋ ರಾಜ, ನಿನಗೆ ಗುರು ಹಿರಿಯರಿಂದ ಸರಿಯಾದ ಶಿಕ್ಷಣ ದೊರೆತಿಲ್ಲವೆಂದು ಕಾಣಿಸುತ್ತದೆ. ನನ್ನಂಥ ತಪಸ್ವಿಯನ್ನು ಅವಮಾನಪಡಿಸಿದ ನೀನು ದುಷ್ಟ, ದುರಾತ್ಮ, ಆನೆಯಂಥ ಜಡಬುದ್ಧಿಯವನು ನೀನು. ನಾನು ಬಂದರೂ ಗಮನವಿಲ್ಲದೆ ಆನೆಯಂತೆ ಮದೋನ್ಮತ್ತನಾಗಿ ಕರ್ತವ್ಯ ಭ್ರಷ್ಟನಾದ ನೀನು ಗಜರಾಜನಾಗಿ ಹುಟ್ಟುವಂತಾಗಲಿ. ಪೂಜ್ಯರೇ, ಅಗಸ್ತ್ಯ ಮಹಾಮುನಿಗಳೇ, ದಯಮಾಡಿ ನನ್ನ ಅಪರಾಧವನ್ನು ಮನ್ನಿಸಿ ಕರುಣೆ ತೋರಿ. ಖಂಡಿತ ನನಗೆ ನಿಮ್ಮನ್ನು ಅಪಮಾನಿಸುವ ಉದ್ದೇಶವಿರಲಿಲ್ಲ. ಶ್ರೀಹರಿಯ ಧ್ಯಾನದಲ್ಲಿ ಮಗ್ನನಾಗಿ ಮೈ ಮರೆತಿದ್ದ ನನಗೆ ನೀವು ಆಗಮಿಸಿದ್ದು ಗಮನಕ್ಕೆ ಬರಲಿಲ್ಲ. ಕೃಪೆ ತೋರಿ ಪೂಜ್ಯರೇ, ನೀವು ಕೊಟ್ಟ ಶಾಪವನ್ನು ಉಪಸಂಹಾರ ಮಾಡಿ ನನ್ನನ್ನು ಉದ್ಧರಿಸಿ. ಇಲ್ಲ, ಸಾಧ್ಯವಿಲ್ಲ. ನಾನು ಕೊಟ್ಟ ಶಾಪವನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದು ಸಾಧ್ಯವೇ ಇಲ್ಲ. ಮುನೀಂದ್ರ, ದಯಮಾಡಿ ನನ್ನ ಶಾಪ ವಿಮೋಚನೆಯ ದಾರಿಯನ್ನಾದರೂ ತಿಳಿಸಿ, ನನ್ನನ್ನು ಅನುಗ್ರಹಿಸಿ. ಸರಿ, ನೀನು ಗಜರಾಜನಾಗಿ ಹುಟ್ಟಿ ಹಲವು ಕಾಲವಾದ ಮೇಲೆ ಒಮ್ಮೆ ಮಹಾ ಸಂಕಟಕ್ಕೆ ಸಿಲುಕುತ್ತೀಯ. ಆಗ ನಿನಗೆ ಪೂರ್ವ ಜನ್ಮದ ಹರಿಭಕ್ತಿಯ ಸ್ಮರಣೆಯುಂಟಾಗುತ್ತದೆ. ಆಗ ನೀನು ಶ್ರೀಹರಿಯ ಸ್ತೋತ್ರ ಮಾಡಿದಾಗ ನಿನ್ನ ಶಾಪ ವಿಮೋಚನೆಯಾಗುತ್ತದೆ, ನಿನಗೆ ಸದ್ಗತಿ ದೊರೆಯುತ್ತದೆ. ಶಿಷ್ಯರೇ, ಹೀಗೆ ಅಗಸ್ತ್ಯರ ಶಾಪದಿಂದ ಗಜರಾಜನಾಗಿ ಹುಟ್ಟಿದ ಇಂದ್ರದ್ಯುಮ್ನ ರಾಜ ಅಗಸ್ತ್ಯರು ಮೊದಲೇ ಸೂಚಿಸಿದ್ದಂತೆ ಸಂಕಷ್ಟಕ್ಕೆ ಸಿಲುಕಿದ. ಗುರುಗಳೇ, ಆ ಸಂಕಷ್ಟವೆಂದರೆ ಮೊಸಳೆ ಆನೆಯನ್ನು ಹಿಡಿಯಲು ಬಂದದ್ದಲ್ಲವೇ? ಹೌದು. ಆಕ್ರೋಶಗೊಂಡ ಮೊಸಳೆ
ಆನಂದದಿಂದ ಜಲಕ್ರೀಡೆಯಾಡುತ್ತಿದ್ದ ಆನೆಯನ್ನು ಹಿಡಿಯಲು ಅದರ ಬಳಿ ಧಾವಿಸಿ ಬಂತು.